ಗಗನದಲ್ಲಿ ಮಳೆಯ ದಿನ ಗುಡುಗಿನ ತನನ, ಆ ತನನ ದಿನ ಧರಣಿಯಲ್ಲಿ ಹಸುರಿನ ಜನನ. ಗಗನದಲ್ಲಿ ಮಳೆಯ ದಿನ ಗುಡುಗಿನ ತನನ, ಅತ್ತನನ ದಿನ ಧರಣಿಯಲ್ಲಿ ಹಸುರಿನ ಜನನ. ಮಲೆನಾಡಿನ ಈ ಮಲೆ ಹಾಡಿನ ಪಿಚ್ಚು ಮಾತಿನ ಹೊಸತನ ಸವಿದನ. ಪಳ ಪಳ ಹೊಳಿತಿದೆ ನನ್ನ ಸೈಕಲ್ಲು. ಲೋ ಅಪ್ಪು, ನಿನ್ನ ತಾತ ಎಲ್ಲೋ 2 ದಿನದಿಂದ ತೋಟದ ಕಡೆ ಮುಖನೇ ಹಾಕ್ಲಿಲ್ಲ ಆ ಸ್ವಾಮಿ. ಭೀಮಜ್ಜ, ನನ್ನ ತಾತಂಗೆ ಜೋರು ಜ್ವರ, ಅದಕ್ಕೆ ಹೊರಗೆಲ್ಲ ಹೋಗ್ಲೇ ಇಲ್ಲ, ಮಲಗಿಬಿಟ್ಟಿದ್ದಾರೆ. ಈಗ ಎಂತದ ಜ್ವರ ನಿನ್ ತಾತಂದು? ಮಳೆ ಇಲ್ಲ, ಚಳಿ ಇದಂತೂ ಇನ್ನು ಮಾತೇ ಇಲ್ಲ ಬಿಡು. ಬಾ, ಎಲ್ಲಿದ್ದಾನೆ ತೋರ್ಸು. ನದಿ ಅಜ್ಜ ಒಳಗೆ. ಗಗನದಲ್ಲಿ ಮಳೆಯ ದಿನ ಗಡಗಿನ ತನನ. ಅಪ್ಪಯ್ಯ, ಒಂದು ಪೀಸ್ ತಿನ್ನಪ್ಪಯ್ಯ. ಹೊಟ್ಟೆಗೇನಾದ್ರೂ ಹೋದ್ರೆ ಜ್ವರ ಕಮ್ಮಿ ಆಗುತ್ತೆ. ನೀನೇನು ತಿಂದಿದ್ರೆ ಹ್ಯಾಂಗಪ್ಪ? ಒಂದು ಪೀಸ್ನಾದ್ರೂ ತಿನ್ನು ತಗೋ. ತಿನ್ನಕ್ ಬಾಯಿಗೆ ರುಚಿನೇ ಇಲ್ಲ ಕಣೋ ತಮ್ಮಣಿ, ಎಲ್ಲ ಸಪ್ಪೆ ಸಪ್ಪೆ. ಬ್ಯಾಡ್ವ ಮಗ, ರುಚಿ ಇಲ್ಲ ಅಂತ ಹೊಟ್ಟೆಗೇನು ತಿಂದಿದ್ರೆ ಹ್ಯಾಂಗಪ್ಪ? ತಾಕತ್ ಬೇಡವಾ? ತಗೋ ತಿನ್ನಪ್ಪ. ಬ್ಯಾಡ್ವ ಮಗ. ಏನ ಸುಬ್ಬ ನಿಂದು? ಮಗ ಸೊಸೆ ಹೆಂಡತಿ ಎಲ್ಲರ ಹತ್ರ ಸೇವೆ ಮಾಡಿಸ್ಕೊಳ್ಳಕಂತಾನೆ ಸುಳ್ಳು ಸುಳ್ಳು ಜ್ವರ ಬರ್ಸ್ಕೊಂಡಿದ್ಯೇನೋ? ಭೀಮಜ್ಜ, ಜ್ವರದಲ್ಲಿ ಸತ್ಯ ಜ್ವರ ಸುಳ್ಳು ಜ್ವರ ಅಂತ ಬೇರೆ ಇದೆಯಾ? ಜ್ವರ ಜ್ವರನಪ್ಪ. ನೀವು ಮನೆಗೆ ಹೋಗಿ ಬೆಡ್ಶೀಟ್ ಹೊದ್ದು ಮಲಗಿ ಜ್ವರ ಬರುತ್ತಾ ಅಂತ ನೋಡೋಣ. ಲೋ ಹುಡ್ಗ, ನಿನ್ಗೇನು ಗೊತ್ತಿಲ್ಲಪ್ಪ. ಈ ನಿನ್ನ ಅಜ್ಜ ಆಡಿದ ಆಟ 1 2 ನೀನಿವನಿಂದ ಕಲಿಯೋದು ತುಂಬನೇ ಇದೆ. ನೀನು ಅದೃಷ್ಟನಪ್ಪ ಸುಬ್ಬ. ಮಗ ಸೊಸೆ ಕೈಲಿ ಸೇವೆ ಮಾಡಿಸ್ಕೊಳ್ಳೋದು ನಸೀಬಲ್ಲಿ ಪಡ್ಕೊಂಡು ಬಂದಿರಬೇಕು. ಉಡಾಯಿಸು ಮಜಾ ಉಡಾಯಿಸು. ಇಂಥ ಸುಖ ಸಿಗೋದಾದ್ರೆ ಎಂಥದೇ ಜ್ವರ ಬರಲಿ. ಬೇಗ ಗುಣವಾಗಿ ಬಾರೋ, ತೋಟಕ್ಕೆ ಕಾಯ್ತಿರ್ತೀನಿ. ಅಲ್ಲ, ಸುಬ್ಬನ ಎಷ್ಟು ಒಳ್ಳೆ ರೀತಿಯಿಂದ ಚಾಕ್ರಿ ಮಾಡ್ತಿದ್ದಾರೆ. ಮಗ ಸೊಸೆ ಹುಣ್ಣೇನು ಹಂಪ್ಲೇನು, ಅಬ್ಬಬ್ಬಬ್ಬಬ್ಬಬ್ಬ. ನಾನು ಜ್ವರ ಅಂತ ಮಲಗಿಬಿಟ್ರೆ ನನ್ನ ಮನೆಯಲ್ಲೂ ಹಾಗೆ ನೋಡ್ಕೋತಾರಾ ಅಂತ ನೋಡೇ ಬಿಡ್ತೀನಿ. ಜ್ವರ ಬರ್ಸ್ಕೋತೀನಿ. ಎಷ್ಟು ಕೆಲ್ಸದ ಕಳ್ರಂತ. ತೋಟಕ್ಕೂ ಹೋಗದೆ, ಮನೆ ಕಡೆನೂ ನಿಗಾ ಕೊಡದೆ, ಹಾಡು ಹಗ್ಲಲ್ಲೇ ಹೊದ್ಕೊಂಡು ಬಿದ್ಕೊಂಡಿದಾರಲ್ಲ, ಇವ್ರ ಮನೆ ಕಾಯ ಎಳ್ತು ಬಿಸಾಕ್ತೀನೀಗ. ಅಮ್ಮ, ಅಯ್ಯಯ್ಯಯ್ಯಯ್ಯನ್ ಪಾಪ, ನೋವಾಯ್ತೇನ್ರಿ? ನೀನು ಬಾಯಿಗೆ ಮಣ್ಣಾಕ ಮನಸ್ತೀಯನೆ ನೀನು? ಮಲಗ್ದವ್ರನ್ನ ಪಾಪ ಪುಣ್ಯ ಅಂತನೂ ತಿಳಿದೆ ಒದ್ದು ಬೀಳಿಸ್ತೀಯಲ್ಲ ನೀನು. ಹೂಲಿ ಹೊತ್ಕೊಂಡು ಹೋಗ. ಮತ್ತೆ ನೀವ್ಯಾಕ್ರಿ ಹಾಡು ಹಗ್ಲಲ್ಲೇ ಸುಮ್ಮನೆ ಮುಚ್ಕೊಂಡು ಮಲಗಿದ್ದು? ರಾಸಿ ಕೆಲಸ ಬಿದ್ದಿದ್ದಾವೆ, ಅದೆಲ್ಲ ನನ್ನ ಒಬ್ಬಳ ಹತ್ರ ಆಗುತ್ತಾ? ಮನೆ ನೋಡ್ಕೊಳ್ಳ, ಗದ್ದೆ ತೋಟ ಏನಂತ ನೋಡ್ಕೊಳ್ಳಿ. ಈ ಹೊತ್ತಿನಲ್ಲಿ ಮಲ್ಗೋ ನಾಟಕ ಎಲ್ಲ ಯಾಕೆ? ನನಗೆ ಜ್ವರ ಕಣೆ, ಸುಮ್ಮನೆ ಮಲಗಲಿಲ್ಲ. ಮುಟ್ಟು ನೋಡು, ನನ್ನ ಮೈ ಸುಡ್ತಿದೆ ನೋಡು. ಇದು ಹೆಂಗ್ ಬಡ್ಕೊಂತೆ ನಿಮ್ಮನ್ನ? ಬೆಳಗ್ಗೆಲ್ಲ ಚೆನ್ನಾಗಿ ಓಡಾಡ್ತಾ ಇದ್ರಲ್ಲ. ಲೋ ತಿಮ್ಮ, ನೀನ್ ಅಪ್ಪನಿಗೆ ಜ್ವರ ಅಂತೆ ಕಣ್ಲ, ಬಂದ್ ನೋಡ. ಹೌದಲ್ವೇ ನಮ್ಮಗ? ಮೈಯೆಲ್ಲ ಸುಡ್ತಿದೆ, ಡಾಕ್ಟರ್ ಹತ್ರನಾದ್ರೂ ಕರ್ಕೊಂಡು ಹೋಗೋ. ಏನಮ್ಮ ಸುಮ್ಮನೆ ಇರ್ತೀಯ? ಸಣ್ಣ ಜ್ವರಕ್ಕೆಲ್ಲ ಏನಮ್ಮ ಡಾಕ್ಟ್ರು? ಅವ್ರ ಹತ್ರ ಹೋದ್ರೆ ಹಾಲು ಕೊಡಿ, ಹಣ್ಣು ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ ಬರೀ ಖರ್ಚಿನ ದಾರಿಯೇ ತೋರಿಸ್ತಿರ್ತಾರೆ. ಒಂದು ಕೆಲಸ ಮಾಡು, ಅಮೃತ ಬಳ್ಳಿ ಎಲೆ ಬೇರು ಸ್ವಲ್ಪ ಕಿತ್ಕೊ ಬರ್ತೀನಿ, ಅರ್ಧ ರಸ ತೆಗೆದು 3 ಹೊತ್ತು ಕುಡಿಸು, ಜ್ವರ ಓಡ್ ಹೋಗುತ್ತೆ, ನೋಡ್ತಿರು. ಅಲ್ಲ ನನ್ನ ಮಗನೇ, ಜ್ವರನೋ ನಂಗೆ
ಸೇಬು ಮೂಸಂಬಿ ಜ್ಯೂಸು ಅಂತ ನಿನ್ನ ದುಡ್ಡಲ್ಲಿ ತಂದು ಕೊಡೋ, ತಿಂತೀನಿ, ತಾಕತ್ತು ಬರುತ್ತೆ. ಡಾಕ್ಟ್ರು ಬೇಡ, ಹಣ್ಣು ಹಂಪ್ಲನ್ನಾದ್ರೂ ತಗೋಬಾರೋ ಮಗ. ಯಾಕಪ್ಪ ಸೇಬಿಗೆಲ್ಲ ಖರ್ಚು ಮಾಡೋದು? ಒಂದು ನಿಂಬೆ ಹಣ್ಣು ಮುಟ್ಟಕ್ಕಾಗತ್ತಾ? ಅಷ್ಟು ಹಣ್ಣಿಗೆಲ್ಲ ರೇಟ್ ಏರ್ಬಿಟ್ಟಿದೆ. ಅದರಲ್ಲೂ ಸೇಬು ಇಲ್ಲ, ಏನೂ ಇಲ್ಲ. ಮನೇಲಿ ಅಮೃತ ಬಳ್ಳಿ ಮಸ್ತ್ ಬೆಳ್ಕೊಂಡಿದ್ದಾವೆ, ಅದನ್ನೇ ಅರ್ಧ ತರ್ತೀನಿ ಇರು. ಅಲ್ಲ, ಹಳೇ ಅಪ್ಪಂಗೆ 1 kg ಎಪ್ಪಲ್ನಾದ್ರೂ ತಂದು ತಿನ್ಸು ಅಷ್ಟು ಕಾಸಿಲ್ವೇನೋ ನಿನ್ನ ಕೈಲಿ? ಏನು ಮಗನೋ ನೀನು? ತಗೋ ಕುಡಿಯಪ್ಪ. ಅಯ್ಯಯ್ಯೋ, ಸೇಬ್ ತಿನ್ಸಂದ್ರೆ ಕಷಾಯ ಕುಡಿಸ್ತೀಯಲ್ಲೋ ನೀನು. ಇದೆಯಂತ ಸೇಬ್ ತಿನ್ನೋ ಆಸೆ ಜ್ವರನಪ್ಪ? ಲೋ ಅಪ್ಪು, ಸ್ಕೂಲಲ್ಲಿ ಸರ್ ನಾಳೆ ಓರಲ್ ಎಕ್ಸಾಮ್ ತಗೋತೀನಿ ಅಂತಿದ್ರಲ್ಲ, ನಿಂದಾಯ್ತೇನೋ ಎಲ್ಲ ಓದಿ? ಇಲ್ಲ ಕಣೋ, ನವರಾತ್ರಿ ಪೂಜೆ ಭಜನೆ ಅಂತ ಓದೋಕೆ ಆಗ್ಲಿಲ್ಲ. 2 ದಿನ ಸರ್ ರಜೆ ಕೊಟ್ಟಿದ್ರೆ ಓದ್ತಿದ್ದೆ ನೋಡು. ಲಪ್ಪು, 2 ದಿನ ಸರ್ ಕೊಡಲ್ಲ, ನೀನೇ ರಜೆ ಮಾಡ್ಬೇಕಷ್ಟೇ. ನನ್ನನ್ನು ಕೇಳಿದ್ರೆ 2 ಅಲ್ಲ, ಎಕ್ಸಾಮ್ ಎಲ್ಲ ಮುಗಿಯೋವರೆಗೂ ನಿನಗೆ ಸರ್ ಮನೆಯಲ್ಲಿರು ಅಂತಾರೆ. ಮನೆಯವರು ಸ್ಕೂಲ್ಗೆ ಕಳ್ಸಲ್ಲ. ಹಾಂಗಿನ ಐಡಿಯಾ ಇದೆ ನನ್ನ ಹತ್ರ, ಬೇಕಾ? ಅಂತದೆಂತದು ಐಡಿಯಾ? ಜ್ವರ ಬಂದು ಮಲ್ಲಿಕ್ ಬಿಡು, ಸರ್ ಕರಿಯಲ್ಲ, ಮನೆಯವರು ಕಳ್ಸಲ್ಲ. ಪೆದ್ದ. ಅದ್ ಹೆಂಗೋ, ಬೇಕು ಅಂದಂಗೆಲ್ಲ ಜ್ವರ ಬಂದ್ಬಿಡತ್ತೆ. ಕೇಳಿ. ಅಯ್ಯೋ, ಓದೋಕೆ ಮನಸ್ಸಾಗ್ತಿಲ್ಲ. ಎಷ್ಟೊಂದು ಲೆಸನ್ ಇದೆ, ಇದೆಲ್ಲ ಒಂದೇ ಸಾರಿ ಯಾರಿಗೆ ಓದಕ್ಕಾಗತ್ತೆ? ಯಾಕೆ ಎಕ್ಸಾಮ್ ಇಟ್ಕೋತಾರೋ ಏನೋ. ಕಿಟ್ಟ ಹೇಳ್ದಂಗೆ ಮಾಡ್ಬಿಡ್ತೀನಿ. ಎಕ್ಸಾಮು ಇಲ್ಲ, ಏನೂ ಇಲ್ಲ, ಸ್ಕೂಲ್ಗೆ ರಜೆ, ಗೋಲಿ ಬಜೆ. ಕಿಟ್ಟ ಹೇಳ್ದಂಗೆ ಮಾಡಿದೀನಿ, ಮಲಗ್ಬಿಡ್ತೀನಿ. ಬೆಳಿಗ್ಗೆ ಅಷ್ಟೊತ್ತಿಗೆ ಜ್ವರ ಬಂದ್ಬಿಡುತ್ತೆ. ಲೋ ತಮ್ಮಣಿ, ಮನೇಲಿ 1 ಈರುಳ್ಳನ್ನು ಇಲ್ಲ ಕಣ್ಮಗ, ಹೋಗಿ ತಗೋಬರಪ್ಪ, ಅಡ್ಗೆ ಮಾಡ್ಬೇಕು. ಮೊನ್ನೆ ಅಷ್ಟೇ 60 ರೂಪಾಯಿ ಕೊಟ್ಟು 1 kg ತಂದಿದ್ನಲ್ಲಮ್ಮ. ಏನ್ ಮಾಡ್ತೀರಾ? ಬರೀ ಈರುಳ್ಳಿನೇ ತಿಂತೀರಾ? ಏನ್ ಕತೆ ನಿಮ್ದು? ನೋಡೋ, ತಂದ್ರೆ ಪಲ್ಯ ಮಾಡ್ತೀನಿ, ಇಲ್ಲ ಅಂದ್ರೆ ಬರೀ ಅನ್ನ ಸಾರನ್ನೇ ತಿನ್ನು. ತರ್ತೀನಿ. ಏನ್ ಈರುಳ್ಳಿ ತಿಂತಾರಂತ ಮನೆ ಮುಳುಗಿಸ್ಬಿಡ್ತೀರಾ ನೀವೆಲ್ಲ. ಏನ್ರಪ್ಪ, ಈರುಳ್ಳಿ ರೇಟು ಹೆಚ್ಚಾಗ್ತಾ ಜನ ತಿನ್ನೋದು ಕಮ್ಮಿ ಮಾಡ್ತಿದ್ದಾರೆ. ನಮ್ಮೂರಲ್ಲಿ ಎಲ್ಲರೂ ಹೆಚ್ಚೆ ಮಾಡ್ತಿದ್ರಲ್ಲ, ಯಾಕ್ರಪ್ಪ? ಲಾಟ್ರಿ ಗಿಟ್ರಿ ಹೊಡಿತೇನ್ರು ನಿಮ್ಗೆಲ್ಲ? ಒಂದ್ ರೀತಿಯಿಂದ ಒಳ್ಳೇದೇ ಬಿಡಿ, ನನ್ನ ವ್ಯಾಪಾರನು ಚೆನ್ನಾಗಿರುತ್ತೆ. ಯಾಕೆ ಲಾಟ್ರಿ ಹೊಡಿಲಿಲ್ಲ ಅಂಕಲ್? ಎಲ್ರ ಮನೆಯಲ್ಲಿ ಮಕ್ಕಳು ಸ್ಕೂಲ್ ಎಕ್ಸಾಮ್ ತಪ್ಪಿಸ್ಕೊಳ್ಳೋಕೆ, ಜ್ವರ ಬರ್ಸ್ಕೊಳ್ಳೋಕೆ ಈರುಳ್ಳಿ ಇಟ್ಕೊತಿದ್ದಾರೆ. ಅದಕ್ಕೆ ಖಾಲಿ ಆಗ್ತಿದೆ. ಓಹೋ, ಇದ ವಿಷಯ. ಮಾಡ್ತೀನಿ ಬಂದೆ ಮಗನೆ. ಓಹೋ, ಅಯ್ಯೋ, ಮಲ್ಗೆ ಬಿಟ್ಟಿಯಾ ಮಗನೆ? ಅಮ್ಮ, ನಮ್ಮ ಮಗುಗೆ ಜ್ವರ ಬಂದು ಮೈ ಸುಡ್ತಿದೆ, ನೀವ್ ಯಾರು ನಿಗನೆ ಕೊಡ್ತಿಲ್ವಲ್ಲ? ಮಗ, ಅಪ್ಪು ಮಗ, ಏಳ ಮಗನೆ. ಇಲ್ಲ ಅಪ್ಪ, ಹೇಳಕ್ಕಾಗಲ್ಲ, ಕಣ್ಣೇ ಬಿಡಕ್ಕಾಗಲ್ಲ, ಜೋರ್ ಜ್ವರ, ಮೈಯೆಲ್ಲ ಸುಡ್ತಿದೀಯಪ್ಪ. ಎಕ್ಸಾಮ್ ಬೇರೆ ಇದೆ, ಕೂತು ಓದಕ್ಕೂ ಆಗ್ತಿಲ್ಲ. ಬೆಳಿಗ್ಗೆ ಎಕ್ಸಾಮ್ಗೆ ಹ್ಯಾಂಗ್ ಹೋಗೋದಪ್ಪ? ಹೇಳೋ ಮಗ, ಡಾಕ್ಟರ್ ಹತ್ರ ಹೋಗಿ 1 ಇಂಜೆಕ್ಷನ್ ಚುಚ್ಚಿಸ್ಕೊಂಡ್ರೆ ಜ್ವರ ಬಿಟ್ಟು ಓಡ್ ಹೋಗುತ್ತೆ. ಇಲ್ಲಪ್ಪ, ಇಂಜೆಕ್ಷನ್ ಬೇಡಪ್ಪ. ಕಂಬಳ ಹೊದ್ಕೊಂಡು 4 ದಿನ ಮಲ್ಗಿದ್ರೆ ಜ್ವರ ಹೋಗ್ಬಿಡುತ್ತೆ. ಇಷ್ಟಕ್ಕೆಲ್ಲ ಇಂಜೆಕ್ಷನ್ ಯಾಕಪ್ಪ? ನೋಡ್ದೇನಮ್ಮ ನಿನ್ ಕೊಂಗಾಟದ ಮೊಮ್ಮಗನ ಆಟನ? ಈರುಳ್ಳಿ ಖಾಲಿ ಆಯ್ತಂದಿಯಲ್ಲ, ಈರುಳ್ಳಿ ಕೊಯ್ದು ಕಂಕುಳಲ್ಲಿ ಇಟ್ಕೊಂಡು ಮಲ್ಗಿ ಜ್ವರಕ್ಕೆ ಬರ್ಸ್ಕೊತಿದ್ದಾನೆ. ಶಾಲೆಯಲ್ಲಿರೋ ಎಕ್ಸಾಮ್ ತಪ್ಪಿಸ್ಕೊಳಕ್ಕೆ, ಗೊತ್ತಾಯ್ತಾ? ಮಾಡ್ತೀಯನೋ ಇಂಥ ಆಟನ? ಎಲ್ಲಿಂದ ಕಲ್ತ್ಕೊ ಬರ್ತೀಯ ಒಂದೊಂದು ನಾಟಕನ?